ಶ್ರೀ ಗುರುಭ್ಯೋ 177ನೇ ಶ್ಲೋಕ. ಮಾವ ಪದವ್ಯಃ ಪಿತರಸ್ಮದಾಸ್ಥಿತಾಃ ಯಾ ಯಜ್ಞಶಾಲಾಸನಧೂಮವರ್ತ್ಮನಾಂ ಕದನ್ನ ತೃಪ್ತೈಃ ಅಸುಭೃದ್ಭಿರೀಡಿತಾಃ ಅವ್ಯಕ್ತಲಿಂಗಾಃ ಅವಧೂತ ಸೇವಿತಾಃ. ಇದರ ತಾತ್ಪರ್ಯವನ್ನ ಸ್ವಲ್ಪ ನಿನ್ನೆ ನೋಡಿದ್ವಿ. ಅಂದ್ರೇನು, ದಾಕ್ಷಾಯಿಣಿ, ದಕ್ಷನ ಮಗಳಾದಂತ ದಾಕ್ಷಾಯಿಣಿ ತನ್ನ ತಂದೆಯಾದ ದಕ್ಷ ಪ್ರಜಾಪತಿಗೆ ಹೇಳ್ತಕ್ಕಂಥ ಮಾತು, ನಮಗೆ ಸಂಬಂಧಪಡುವಂತ ಮಾರ್ಗ ಯಾವುದದು? ಅವ್ಯಕ್ತಲಿಂಗಾಹ ಅವಧೂತ ಸೇವಿತಾಹ. ಅಂದ್ರೆ ಅವಧೂತರು ಅಂದ್ರೆ ಪ್ರಾಕೃತ ಪದಾರ್ಥಗಳಲ್ಲಿ ವಿರಕ್ತಿಯನ್ನು ಹೊಂದಿರತಕ್ಕಂಥವರು ಯೋಗಿಗಳು. ಸನಕ ಸನಂದನಾದಿಗಳೆಲ್ಲರೂ ಕೂಡ, ಶುಕಾಚಾರ್ಯರು, ಇಂಥವರೆಲ್ಲರೂ ಕೂಡ ಅವಧೂತರು ಅಂತ. ಅವರು ಅವ್ಯಕ್ತಲಿಂಗರು. ಅವ್ಯಕ್ತಲಿಂಗರು ಶಬ್ದಕ್ಕೆ ಅರ್ಥ ಏನು? ಬೇರೆಯವರಿಂದಾಗಿ ಅವರನ್ನ ತಿಳಿಲಿಕ್ಕೆ ಆಗೋದಿಲ್ಲ. ಅಂದ್ರೆ ಅವರು ಬ್ರಾಹ್ಮಣ, ಕ್ಷತ್ರಿಯ, ವೈಶ್ಯ ಅಥವಾ ಬ್ರಹ್ಮಚಾರಿ, ಗೃಹಸ್ಥ, ವಾನಪ್ರಸ್ಥ, ಸನ್ಯಾಸ, ಅವರನ್ನು ನೋಡಿದ ಕೂಡಲೇ ಅವ್ರು ಏನು ಅಂತ ತಿಳಿಲಿಕ್ಕೆ ಆಗೋದಿಲ್ಲ. ಆ ರೀತಿಯಾಗಿರ್ತಕ್ಕಂತಹ ಗುರುತು, ಗುಣಲಕ್ಷಣ ಇರುವಂತ ವ್ಯಕ್ತಿಗಳು. ಅವರು ಯಾವ ಒಂದು ನಿಷ್ಕಾಮ ಕರ್ಮದ ಮಾರ್ಗದಲ್ಲಿರ್ತಾರೋ ಅದೇ ಮಾರ್ಗದಲ್ಲಿ ನಾವು ಇದ್ದೇವೆ. ನಾವು ಅಂದ್ರೆ ನಾನು, ನನ್ನ ಪತಿ ರುದ್ರದೇವರಿದ್ದೇವೆ. ಹಾಗ ಅಸ್ಮದಾಸ್ಥಿತವಾದಂತಹ ನಾವು ಇರತಕ್ಕಂಥ ಪದವ್ಯ ಅಂದ್ರೆ ಸ್ಥಾನ, ಅದು ಯುಷ್ಮಾಕಂ ವಹ, ನಿಮಗೆ ಮಾ ಇಲ್ಲ, ಸಿಗೋದಿಲ್ಲ. ನೀವೆಂತವರು? ಯಜ್ಞಶಾಲಾಸನ ಧೂಮವರ್ತ್ಮನಾಂ ವಹ, ವಿಶೇಷಣ. ವಹ ಅಂದ್ರೆ ನಿಮಗೆ, ಎಂತ ನಿಮಗೆ? ಯಜ್ಞಶಾಲಾಸನ ಧೂಮವರ್ತ್ಮನಾಂ ವಹ. ಯಜ್ಞಶಾಲೆ ಅಂದ್ರೆ ಯಾಗ ಮಾಡಬಾರದು ಅನ್ನೋ ಉದ್ದೇಶ ಅಲ್ಲ ಇಲ್ಲಿ. ಫಲದ ಅಪೇಕ್ಷೆಯಿಂದ ಯಾಗವನ್ನ ಮಾಡಬಾರದು. ಫಲಾಪೇಕ್ಷೆಯಿಂದಾಗಿ ಯಾಗವನ್ನ ಮಾಡತಕ್ಕಂಥದ್ದು. ಮತ್ತು ಅನೇಕ ಆಸನದ ನಿಯಮಾದಿಗಳನ್ನು ಇಟ್ಕೊಳ್ತಕ್ಕಂಥದ್ದು. ಧೂಮವರ್ತ್ಮ ಅಂದ್ರೆ ಧೂಮದ ಮಾರ್ಗ. ಇದರಲ್ಲಿ ಇರತಕ್ಕಂಥ ನಿಮ್ಮವರಿಗೆ ಇಂತಹ ಮಾರ್ಗಗಳು ಸಿಗೋದಿಲ್ಲ. ಕದನ್ನ ತೃಪ್ತಿ ಅಸುಭೃದ್ಭಿರೀಡಿತಾಹ. ನೀವು ಕದನ್ನದಿಂದ ತೃಪ್ತರಾಗಿದ್ದೀರಾ. ಕದನ್ನ ಅಂದ್ರೆ ಕೆಟ್ಟ ಅನ್ನ. ಪ್ರವೃತ್ತ ಕರ್ಮವನ್ನ ಮಾಡಿ, ಅಲ್ಲಿ ಮಾಂಸ ಭಕ್ಷಣ, ಸುರಾಪಾನಗಳನ್ನ ಮಾಡಿ ಅದರಿಂದ ತೃಪ್ತರಾಗಿದ್ದೀರಾ. ಅಸುಭೃದ್ಭಿರೀಡಿತಾಹ. ಅಸುಭೃತ್ ಅಂದ್ರೆ ಕೇವಲ ಪ್ರಾಣವನ್ನ ಧಾರಣೆ ಮಾಡ್ತಕ್ಕಂಥದ್ದು. ಪ್ರಾಣ ಧಾರಣೆಗೋಸ್ಕರವಾಗಿ ಜೀವನವನ್ನು ನಡೆಸ್ತಕ್ಕಂಥ ವ್ಯಕ್ತಿಗಳು. ಅವರಿಂದ ಸ್ತುತ್ಯವಾದಂತಹ, ಅವರು ಆಯ್ಕೆ ಮಾಡತಕ್ಕಂಥ ಮಾರ್ಗವನ್ನು ನೀವು ಆಯ್ಕೆ ಮಾಡಿದ್ದೀರಲ್ಲ, ಇದು ಸರಿಯಲ್ಲ ಅಂತ. ನಮಗೆ ಸಿಗ್ತಕ್ಕಂಥ ಮಾರ್ಗ ಅಂದ್ರೆ ಮಾರ್ಗ ಎರಡು: ಅರ್ಚಿರಾದಿ ಮಾರ್ಗ, ಧೂಮ ಮಾರ್ಗ ಅಂತ. ಧೂಮ ಮಾರ್ಗ ಸಂಸಾರದಲ್ಲಿ ಮತ್ತೆ ಬರುವವರಿಗೆ, ಅದನ್ನೇ ದಕ್ಷಿಣಾಯನ ಮಾರ್ಗ ಅಂತ ಕರೆಯುವಂಥದ್ದು. ಸಂಸಾರದಲ್ಲಿ ಮತ್ತೆ ಅಂದ್ರೆ ಹುಟ್ಟು ಸಾವುಗಳಲ್ಲಿ ಮತ್ತೆ ಸಿಲುಕುವವರಿಗೆ ಸಿಗ್ತಕ್ಕಂಥ ಮಾರ್ಗ ಧೂಮ ಮಾರ್ಗ. ಅದು ನಿಮಗೆ ನಿಷ್ಕಾಮ ಕರ್ಮ ಮಾಡತಕ್ಕಂಥ ನಮಗೆ ಅದು ಎಂತ ಮಾರ್ಗ? ಅದು ಅವಧೂತ ಸೇವಿತವಾದಂತಹ, ಜ್ಞಾನಿಗಳಿಂದ ಸೇವಿತವಾದಂತಹ ಮಾರ್ಗ. ಜ್ಞಾನಿಗಳು ಆಶ್ರಯಿಸಿದ ಮಾರ್ಗ. ಅಂತಹ ಮಾರ್ಗವು ನಿಮಗೆ ಸಿಗೋದಿಲ್ಲ ಅನ್ನೋದನ್ನ ದಾಕ್ಷಾಯಿಣಿ ಹೇಳಿದ್ಲು. ಅದನ್ನ ನಾವು ಗಮನಿಸಿದ್ವಿ. ಅದಕ್ಕೆ ಸಂಬಂಧಪಟ್ಟ ಹಾಗೆ ವ್ಯಾಖ್ಯಾನ: ನಶ್ವರ ಫಲತ್ವಾದು ಕ್ಲೇಶ ದತ್ವಾಚ್ಚ ಪ್ರವೃತ್ತಂ ಕರ್ಮ ತ್ಯಾಜ್ಯಂ. ಪ್ರವೃತ್ತ ಕರ್ಮ ಬಿಡಬೇಕು. ಪ್ರವೃತ್ತ ಕರ್ಮ ಅಂದ್ರೆ ಫಲದ ಅಪೇಕ್ಷೆಯಿಂದ ಮಾಡುವಂತ ಕರ್ಮ ಪ್ರವೃತ್ತ ಕರ್ಮ, ಅದನ್ನ ಬಿಡಬೇಕು. ಯಾಕೆ ಬಿಡಬೇಕು? ನಶ್ವರ ಫಲತ್ವಾತ್, ಅದರ ಫಲ ನಶ್ವರ ಫಲ, ಶಾಶ್ವತ ಫಲವನ್ನ ಕೊಡೋದಿಲ್ಲ. ಮತ್ತು ಕ್ಲೇಶ ದತ್ವಾಚ್ಚ, ಕ್ಲೇಶವನ್ನ ಕೊಡತ್ತೆ. ಹಾಗಾಗಿ ಪ್ರವೃತ್ತ ಕರ್ಮ ತ್ಯಾಜ್ಯಂ ಬಿಡಬೇಕು. ನಿತ್ಯ ಫಲತ್ವಾತು ಅಕ್ಲೇಶ ದತ್ವಾಚ್ಚ ನಿವೃತ್ತಂ ಕರ್ಮ ಕಾರ್ಯಂ. ನಿವೃತ್ತ ಕರ್ಮ ಮಾಡಬೇಕು. ಯಾಕೆ ಮಾಡಬೇಕು? ನಿತ್ಯ ಫಲತ್ವಾತ್, ನಿವೃತ್ತ ಕರ್ಮದಿಂದ ಸಿಗುವ ಫಲ ನಿತ್ಯ ಫಲ, ಶಾಶ್ವತ ಫಲ. ಮತ್ತು ಅಕ್ಲೇಶ ದತ್ವಾಚ್ಚ, ಅದರಿಂದ ಸಿಗುವಂತ ಫಲ ಇದೆಯಲ್ಲ, ಅದು ನಮಗೆ ಕ್ಲೇಶ ಉಂಟು ಮಾಡೋದಿಲ್ಲ, ಸಂತೋಷವನ್ನು ಉಂಟು ಮಾಡತ್ತೆ. ಇತಿ ಯದುಕ್ತಂ, ಇದೇನು ಹೇಳಿದ್ರು? ತತ್ರ ಶಿಷ್ಟಾಚಾರ ಅಪಿ ಅಸ್ತಿ, ಈ ವಿಚಾರದಲ್ಲಿ ಶಿಷ್ಟಾಚಾರವು ಕೂಡ ಇದೆ. ಇತಿ ಭಾವೇನ ತದ್ಬೋಧಕಂ ಪಿತರಂ ಪ್ರತ್ಯುಕ್ತಂ ಸತೀ ವಾಕ್ಯಂ ಪಠನ್ ತದುಪಸಂಹರತಿ. ತದ್ಬೋಧಕಂ, ಶಿಷ್ಟಾಚಾರ ಬೋಧಕವಾದಂತಹ, ಅಂದ್ರೆ ಶಿಷ್ಟಾಚಾರ, ಶಿಷ್ಟರು ಯಾವ ರೀತಿಯಲ್ಲಿ ಇರ್ತಾರೆ ಎಂಬತಕ್ಕಂಥ ವಿಚಾರವನ್ನ ತಂದೆಯನ್ನು ಕುರಿತು, ತನ್ನ ತಂದೆಯನ್ನು ಕುರಿತು ಆ ದಾಕ್ಷಾಯಿಣಿ ಆಡಿರತಕ್ಕಂಥ ಮಾತುಗಳು ಇಲ್ಲಿ ಹೇಳ್ತಾ ಉಪಸಂಹರತಿ. ಈ ಪ್ರವೃತ್ತ ಕರ್ಮದ ಬಗ್ಗೆ, ಪ್ರವೃತ್ತ ಕರ್ಮವನ್ನ ಮಾಡಬೇಕು, ನಿವೃತ್ತ ಕರ್ಮವನ್ನ ಪ್ರವೃತ್ತ ಕರ್ಮವನ್ನ ಮಾಡಬಾರದು, ನಿವೃತ್ತ ಕರ್ಮವನ್ನ ಮಾಡಬೇಕು ಎಂಬತಕ್ಕಂಥ ವಿಚಾರವನ್ನ ಇಲ್ಲಿಗೆ ಉಪಸಂಹಾರ ಮಾಡ್ತಾ ಇದ್ದಾರೆ. ಅಂದ್ರೆ ಈ ಪ್ರಕರಣದ ಕೊನೆ ಶ್ಲೋಕ ಇದು ಅಂತ ಅರ್ಥ. ಶ್ಲೋಕದ ಇಷ್ಟು ಪೀಠಿಕೆಯನ್ನು ಹೇಳಿ ಶ್ಲೋಕ ತೆಗೆದುಕೊಳ್ತಾ ಇದ್ದಾರೆ.
ಮಾ ವಹ ಹೇ ಪಿತಃ ಎಲೆ ತಂದೆಯೇ ಅಸ್ಮಾಭಿಹಿ ಆಸ್ಥಿತಾಹ ಅಂದ್ರೆ ನಾವು ಹಿಡಿದಂತ ದಾರಿ. ನಾವು ಅಂದ್ರೆ ಯಾರಿಲ್ಲಿ? ನಾನು ಮತ್ತು ನನ್ನ ಪತಿಯಾಗಿರ್ತಕ್ಕಂಥ ರುದ್ರದೇವರು ಮತ್ತು ಹೀಗೆ ಭಗವಂತನ ಭಕ್ತರಾಗಿರ್ತಕ್ಕಂಥವರು. ಅಸ್ಮಾಭಿಹಿ ಆಸ್ಥಿತಾಹ ನಮ್ಮಿಂದ ಆಶ್ರಯಿಸಲ್ಪಟ್ಟಂತಹ ಈ ಒಂದು ಪ್ರವೃತ್ತ ಕರ್ಮದ ಮಾರ್ಗ ಏನಿದೆ, ಕೇವಲಂ ಅಸ್ಮಾಭಿರೇವ ಇತಿ ನಮಂತವ್ಯಂ ಅಂದ್ರೆ ನಾವು ಮಾತ್ರ ಅಂತಲ್ಲ, ನಮ್ಮಂತವರು ಬೇಕಾದಷ್ಟು ಜನ ಇದ್ದಾರೆ. ಕಿಂತು ಅವಧೂತ ಸೇವಿತಾಹ ಅನೇಕ ಅವಧೂತರು. ಅವಧೂತರು ಅಂದ್ರೆ ಶುಕಾಚಾರ್ಯರು ಇವರೆಲ್ಲರೂ ಕೂಡ. ಅಂದ್ರೆ ಈ ಪ್ರಾಕೃತ ಪದಾರ್ಥಗಳ ವ್ಯಾಮೋಹವನ್ನೇ ಬಿಟ್ಟಿರ್ತಕ್ಕಂಥವ್ರು. ಈ ಪ್ರಾಕೃತವಾದ ಜಗತ್ತಿನಲ್ಲಿ ಇದ್ರೂ ಕೂಡ ಪ್ರಾಕೃತ ಜಗತ್ತಿನ ವಿಕಾರಕ್ಕೊಳಗಾಗೋದಿಲ್ಲ, ವ್ಯಾಮೋಹಾದಿಗಳು ಯಾವುದೂ ಇಲ್ಲ. ಅಂತವರನ್ನ ಅವಧೂತರು ಅಂತ ಕರೆಯೋದು. ಒಂಥರದಲ್ಲಿ ಸನ್ಯಾಸಾಶ್ರಮಿ ಅಂತ ಕರೆಯುವಂಥದ್ದು. ಹಾಗೆ ಅಂತಹ ಅವಧೂತ ಸೇವಿತಾ ಸರ್ವಪೂಜ್ಯೈ ಸನಕಾದಿಭಿ ಅವಧೂತ ವಿರಕ್ತೈರಪಿ ಸೇವಿತಾ. ಇಲ್ಲಿ ಮುಖ್ಯವಾಗಿ ಅವಧೂತರು ಅಂದ್ರೆ ಯಾರು? ಬ್ರಹ್ಮನ ಮಾನಸ ಪುತ್ರರು, ಚತುರ್ಮುಖ ಬ್ರಹ್ಮದೇವರ ಮಾನಸ ಪುತ್ರರಾಗಿರುವಂತಹ ಸನಕ, ಸನಂದನ, ಸನತ್ಸುಜಾತ, ಸನತ್ಸುಕುಮಾರ, ಸನತ್ಕುಮಾರ ಎಲ್ಲರೂ ಕೂಡ ಅವಧೂತರು. ಅವರಿಂದ ಸೇವಿತವಾಗಿರತಕ್ಕಂತಹ ಮಾರ್ಗ. ಸನಕಾದಿಭಿ ಅವಧೂತ ವಿರಕ್ತೈರಪಿ ಸೇವಿತಾ. ಅವರೆಲ್ಲ ಎಂತವ್ರು ಅಂದ್ರೆ ಅಜ್ಞಾತ ಲಿಂಗಾಹ. ಅಜ್ಞಾತ ಲಿಂಗ ಅವರನ್ನು ನೋಡಿ ಇವ್ರು ಇಂಥವ್ರಂತ ಗುರುತಿಸ್ಲಿಕ್ಕೆ ಆಗೋದೇ ಇಲ್ಲ. ನಿವೃತ್ತ ಧರ್ಮಾನುಷ್ಠಾನ ರೂಪಾಹ ಭಾಗವತ ಧರ್ಮಾನುಷ್ಠಾನ ಪರ ಪರ್ಯಾಯ ಪದವ್ಯ ಸಂತಿ. ಅವರಿಗೆ ಭಾಗವತ ಧರ್ಮಾನುಷ್ಠಾನ ಅಂದ್ರೆ ಭಗವದ್ಭಕ್ತಿ, ಭಗವದ್ಭಕ್ತಿಗೆ ಸಂಬಂಧಪಟ್ಟಂತ ಶ್ರೇಷ್ಠವಾದ ಧರ್ಮಾಚರಣೆ ಅದನ್ನ ಮಾಡಿ ಅದರಿಂದ ಸಿಗ್ತಕ್ಕಂಥ ಒಂದು ಮಾರ್ಗ ಅರ್ಚಿರಾದಿ ಮಾರ್ಗ, ಅನುಷ್ಠಾನ ಪರ, ಅನುಷ್ಠಾನದಲ್ಲಿ ನಿರತರಾಗಿದ್ದಾರೆ. ಅದನ್ನೇ ಅಜ್ಞಾತಲಿಂಗರೇ ಅವಧೂತರು. ಅವಧೂತರೇ ಅಜ್ಞಾನ, ಅವಧೂತರೇ ಅಜ್ಞಾತಲಿಂಗಿಗಳು, ಅಜ್ಞಾತಲಿಂಗಿಗಳೇ ಅವಧೂತರು. ಅದು ಪರ್ಯಾಯ ಶಬ್ದ. ಪದವ್ಯ ಸಂತಿ. ನಮಗೆಲ್ಲ ಯಾವ ಮಾರ್ಗ ಇದೆಯೋ, ಪದವ್ಯ ಅಂದ್ರೆ ಮಾರ್ಗ, ನಮಗೆಲ್ಲ ಇರತಕ್ಕಂಥ ಯಾವ ಮಾರ್ಗಗಳಿದ್ದಾವೋ ಯಾಹ ವಹ ಪದವ್ಯ ಆ ಮಾರ್ಗಗಳು, ಪದವಿ ಪದವ್ಯೋ ಪದವ್ಯ ಸ್ತ್ರೀಲಿಂಗ ಶಬ್ದ, ಅಂತಹ ಪದವ್ಯ ಮಾರ್ಗಗಳು ಸ್ವರ್ಗ ಸಾಧನ ವಿಶೇಷ ಪ್ರವೃತ್ತ ಧರ್ಮಾನುಷ್ಠಾನ ರೂಪಾಹ. ಅಂದ್ರೆ ನೀವು ಮಾಡತಕ್ಕಂಥ ಮಾರ್ಗ ಪ್ರವೃತ್ತ ಮಾರ್ಗ, ಫಲಾಪೇಕ್ಷೆಯಿಂದ ಮಾಡತಕ್ಕಂಥ ಕರ್ಮ, ಅದು ಸ್ವರ್ಗ ಸಾಧನ ವಿಶೇಷ. ಸ್ವರ್ಗ ಅಂದ್ರೆ ಇಂದ್ರನ ಆಧಿಪತ್ಯದಲ್ಲಿ ಇರತಕ್ಕಂಥ ಸ್ವರ್ಗ ಅಥವಾ ಲೌಕಿಕ ಫಲಕಾಮನೆಗಳು ಅದನ್ನೆಲ್ಲ ಪಡಿಲಿಕ್ಕೋಸ್ಕರವಾಗಿ ಇರತಕ್ಕಂಥ ಮಾರ್ಗಗಳು. ಬಭಾದೃಶೈಹಿ ಅಸುಭೃದ್ಭಿ ಕೇವಲ ನಿನ್ನಂತವರು ಬದುಕ್ಲಿಕ್ಕೋಸ್ಕರವಾಗಿ ಪ್ರಾಣ ಧಾರಣೆಗೋಸ್ಕರವಾಗಿ ಇರತಕ್ಕಂಥವ್ರು. ಅಸುಭೃದ್ಭಿ ಕೇವಲ ದೇಹ ಪೋಷಕೈರೇವ ಮಾಂಸಾದಿ ರೂಪ ಕುತ್ಸಿತಾನ್ನ ಸೇವಕೈ ಅಸುಭೃದ್ಭಿರೇವ ಸ್ತುತ್ಯಾಹ. ಮಾಂಸಾದಿ ರೂಪ ಕುತ್ಸಿತಾನ್ನ ಸೇವಕೈ, ಮಾಂಸ ಭಕ್ಷಣೆ ಇತ್ಯಾದಿ ಕೆಟ್ಟ ಅನ್ನವನ್ನ ತಿನ್ನುವಂತಹ ಇವರಿಂದ ಮಾಡಲ್ಪಟ್ಟ ತಾಹ ಅಸ್ಮಾಕಂ ನೈವ ಸ್ಯುಹು. ಅಂತಹ ಮಾರ್ಗಗಳು ನಮಗಿಲ್ಲ. ಅಂದ್ರೆ ನಮಗೆ ಸಿಗ್ತಕ್ಕಂಥ ಮಾರ್ಗ, ನಾವು ಹೋಗ್ತಕ್ಕಂಥ ಮಾರ್ಗವೇ ಬೇರೆ, ನೀವು ಹೋಗ್ತಕ್ಕಂಥ ಮಾರ್ಗವೇ ಬೇರೆ. ನಾವು ಹೋಗ್ತಕ್ಕಂಥ ಮಾರ್ಗ ಯೋಗಿಗಳು ಜ್ಞಾನಿಗಳು ಸಾಕ್ತಕ್ಕಂಥ ಅರ್ಚಿರಾದಿ ಮಾರ್ಗ, ನೀವು ಹೋಗ್ತಕ್ಕಂಥ ಮಾರ್ಗ ಧೂಮ ಮಾರ್ಗ, ಸಂಸಾರದಲ್ಲಿ ಮತ್ತೆ ಹುಟ್ಟಿ ಬರ್ಲಿಕ್ಕೋಸ್ಕರವಾಗಿ ಹೋಗ್ತಕ್ಕಂಥ ಧೂಮ ಮಾರ್ಗ. ಅಥವಾ ಇನ್ನೊಂದು ಅರ್ಥ ಹೇಳ್ತಾರೆ, ನಾನು ಯಜ್ಞಶಾಲಾಯ ಆಸನ ದೀಕ್ಷಾದಿ ಪೂರ್ವಕಂ, ಒಂದು ಯಾಗಶಾಲೆಯನ್ನು ನಿರ್ಮಾಣವನ್ನ ಮಾಡಿ ಅಲ್ಲಿ ಆಸನ ದೀಕ್ಷೆ, ದ್ರವ್ಯ ಶುದ್ಧಿ, ಕಂಕಣ ಬಂಧನ ಇದೆಲ್ಲವನ್ನು ಕೂಡ ಮಾಡಿಕೊಂಡು ಅಗ್ನಿಹೋತ್ರ, ಪೂರ್ಣಮಾಸ, ಚಾತುರ್ಮಾಸ್ಯ, ಪಶು ಸೋಮಾದಿ ರೂಪಾಣಿ ಅಂದ್ರೆ ಇದೆಲ್ಲ ಯಾಗಗಳು. ಅಗ್ನಿಹೋತ್ರ ಯಾಗ, ಪೂರ್ಣಮಾಸ ಯಾಗ, ಚಾತುರ್ಮಾಸ್ಯ ಯಾಗ, ಪಶು ಯಾಗ, ಸೋಮಯಾಗ, ಇದೆಲ್ಲ ಯಾಗಗಳು. ಇದೇ ಮೊದಲಾಗಿರ್ತಕ್ಕಂತಹ ಆದಿರೂಪ, ಇದೇ ಮೊದಲಾದಂತಹ ಪ್ರವೃತ್ತ ಕರ್ಮಾಣಿ ಆಚರತಾಂ. ಪ್ರವೃತ್ತ ಕರ್ಮ ಅಂದ್ರೆ ಫಲಾಪೇಕ್ಷೆಯಿಂದ ಮಾಡುವಂತಹ ಕರ್ಮ. ಫಲಾಪೇಕ್ಷೆಯಿಂದ ಮಾಡುತ್ತ ಕರ್ಮವನ್ನ ಮಾಡುವಂತಹ ಧೂಮ ರಾತ್ರಿಯಾದಿ ಮಾರ್ಗೇಣ, ಅದು ಧೂಮೋ ರಾತ್ರಿ ತಥಾ ಎಂಬುದ ಕೃಷ್ಣ ಗೀತೆಯಲ್ಲಿ ಹೇಳ್ತಾನೆ. ಹಾಗೆ ಧೂಮಾದಿ ಮಾರ್ಗ, ರಾತ್ರಿಯಾದಿ ಮಾರ್ಗದಿಂದಾಗಿ ಗತಾನಾಂ ಅಸ್ಮಾಕಂ ದಿವ್ಯ ಭೋಗಾ ಭವಂತಿ. ಅದಕ್ಕವನು ಹೇಳ್ತಾನೆ, ಅಂದ್ರೆ ಇಲ್ಲಿ ಹೋಗುವಂತ ನಮಗೆ ಸ್ವರ್ಗ ಸಿಗತ್ತೆ, ದಿವ್ಯವಾದ ಭೋಗ ಸಿಗತ್ತೆ ಅಂತ ಹೇಳ್ಬೋದು. ನಾವು ಫಲಾಪೇಕ್ಷೆಯಿಂದ ಕರ್ಮ ಮಾಡಿದಾಗ ಧೂಮಾದಿ ಮಾರ್ಗದಲ್ಲಿ ಸಾಕ್ತಿವಿ, ಸ್ವರ್ಗವನ್ನ ಸೇರ್ತೀವಿ. ಆ ಸ್ವರ್ಗವನ್ನ ಸೇರಿದಾಗ ಮತ್ತು ಸ್ವರ್ಗ ಸೇರೋದಕ್ಕಿಂತ ಮುಂಚೆ ದಿವ್ಯವಾಗಿರ್ತಕ್ಕಂತಹ ಭೋಗಗಳು ನಮ್ಗೆ ಉಂಟಾಗತ್ತೆ. ತೇ ಪುನಃ ತತ್ ಸಾಧನಂ ಪ್ರವೃತ್ತಿ ಮಾರ್ಗಂ ಅನಿಚ್ಛತಾಂ ಭವತಾಂ ಕಥಂ ಭವೇಯುಹು. ಅಂತಹ ಫಲ ದಿವ್ಯವಾದ ಭೋಗಗಳು
ಪ್ರವೃತ್ತಿ ಮಾರ್ಗವನ್ನ ಬಯಸದಂತ ನಿಮ್ಮಂತವರಿಗೆ, ಅಂದ್ರೆ ನಿಷ್ಕಾಮ ಕರ್ಮವನ್ನ ಮಾಡತಕ್ಕಂತ ನಿಮ್ಮವ್ರಿಗೆ ಹೇಗುಂಟಾಗತ್ತೆ ಅಂತ ಏನಾದ್ರೂ ದಕ್ಷ ಮನಸ್ಸಲ್ಲಿ ಅನ್ಕೊಂಡ್ರೆ, ಈ ತರ ಪ್ರಶ್ನೆ ಮಾಡಿದ್ರೆ, ಇತಿ ಪಿತೃ ಮನೋಗತಾಂ ಆಶಂಕಾಂ ಉಪಸ್ಥಾಪ್ಯ, ಹೀಗೆ ಅಂದ್ರೆ ಪಾರ್ವತಿ ಹೇಳುತ್ತೆ ಈಗ ದಾಕ್ಷಾಯಿಣಿ, ನಾವು ನಿವೃತ್ತ ಮಾರ್ಗದಲ್ಲಿರ್ತಕ್ಕಂಥವ್ರು, ನೀವು ಪ್ರವೃತ್ತ ಮಾರ್ಗದಲ್ಲಿರುವಂತವ್ರು, ನಮ್ಮ ಪದವಿ ಬೇರೆ, ನಿಮ್ಮ ಪದವಿ ಬೇರೆ, ಸ್ಥಾನ ನಮಗೆ ಸಿಗುವಂತ ಪದವಿ ನಿಮಗೆ ಸಿಗೋದಿಲ್ಲ ಅಂತ ಹೇಳಲ್ವ. ಅದಕ್ಕೆ ದಕ್ಷ ವಾಪಸ್ ಹೇಳುವುದಲ್ವಾ, ನಾವು ಸ್ವರ್ಗಕ್ಕೆ ಹೋಗ್ತೀವಿ, ದಿವ್ಯ ಭೋಗವನ್ನ ಅನುಭವಿಸ್ತೀವಿ, ಯಾಕೆ ನಾವು ಪ್ರವೃತ್ತ ಕರ್ಮ ಮಾಡಿದ್ದೇವೆ. ಆದ್ರೆ ನಿವೃತ್ತ ಕರ್ಮವನ್ನ ಮಾಡಿದವರಿಗೆ ಆ ಸ್ವರ್ಗವೂ ಇಲ್ಲ, ದಿವ್ಯ ಭೋಗವೂ ಇಲ್ವಲ್ಲ ಅಂತ ಪ್ರಶ್ನೆ ಏನಾರು ಮಾಡಿದ್ರೆ, ಅಥವಾ ಅವನ ಮನಸ್ಸಲ್ಲಿ ಆತರ ಆಲೋಚನೆಗಳಿದ್ರೆ, ಅದಕ್ಕೆ ಅವನೇ ಪಾರ್ವತಿ ಹೇಳ್ತಕ್ಕಂಥ, ದಾಕ್ಷಾಯಣಿ ಹೇಳ್ತಕ್ಕಂಥ ಮಾತು ಮಹಾವಹ ಇತಿ, ಹೇ ಪಿತಃ ವಹ ಪದವ್ಯ, ವಹ ಅಂದ್ರೆ ಯುಷ್ಮಾಕಂ ವಹ, ಯುಷ್ಮ ಶಬ್ದ ಷಷ್ಠಿ ಭಕ್ತಿ ಬಹುವಚನ, ನಿಮ್ಮ ಮಾರ್ಗಗಳು, ಧೂಮಾದಿ ಮಾರ್ಗಗಳು, ತೈಹಿ ಗತಾನಾಂ ಭೋಗಾಶ್ಚ ಅಸ್ಮಾಕಂ ನೈವ ಭವಂತು, ಅಲ್ಲಿ ಹೋಗ್ತಕ್ಕಂಥ ವ್ಯಕ್ತಿಗಳಿಗೆ ಸಿಗ್ತಕ್ಕಂಥ ಭೋಗಗಳು ನಮಗೆ ಬೇಡ. ತದಪೇಕ್ಷಾ ನಾಸ್ತಿ, ಅದರ ಅಪೇಕ್ಷೆಯೇ ಇಲ್ಲ. ಅರ್ಜುನ ಗೀತೆಯಲ್ಲಿ ಹೇಳ್ತಾನಲ್ಲ, ಅಪಿ ತ್ರೈಲೋಕ್ಯ ರಾಜ್ಯಸ್ಯ ಹೇತೋಹ ಕಿನ್ನು ಮಹೀಕೃತೆ, ತ್ರೈಲೋಕ್ಯಾಧಿಪತ್ಯ ಸಿಗತ್ತೆ ಅಂದ್ರೆ ಬೇಕಾಗಿಲ್ಲ ಅಂದ್ಮೇಲೆ ಇನ್ನು ಕೇವಲ ಈ ಭೂಮಿಗೋಸ್ಕರವಾಗಿ ಅಂತ ಏನೇ ನಾ ಯುದ್ಧ ಮಾಡ್ತೇನೆ, ಬೇಕೇ ಆಗಿಲ್ಲ ಅಂತ. ನಮಗದ್ರ ಅಪೇಕ್ಷೆ ಇಲ್ಲ. ಅಪೇಕ್ಷೆ ಇದ್ರೆ ಅಲ್ವಾ ಆಸೆ, ಅದಕ್ಕೋಸ್ಕರ ಪ್ರಯತ್ನ. ಅಪೇಕ್ಷೆ ಇಲ್ಲ, ಪ್ರಯತ್ನ ಮಾಡೋದಿಲ್ಲ. ಯಾಕೆ ಅಂದ್ರೆ ಕುತಃ, ಯಾಕಂದ್ರೆ ಯಥಾ ಅಸ್ಮಾಕಂ ಅಜ್ಞಾದಿ ಮಾರ್ಗಾಹ ನಿತ್ಯ ಪುಮರ್ಥ ಹೇತವಃ, ನಮಗಿರ್ತಕ್ಕಂಥ ಮಾರ್ಗ ಅಗ್ನರ ಜ್ಯೋತಿ ರಹಶುಕ್ಲ ಷಣ್ಮಾಸ ಉತ್ತರಾಯಣಂ. ಹಾಗಾಗಿ ಇದು ನಿತ್ಯ ಪುಮರ್ಥ, ನಿತ್ಯ ಪುಮರ್ಥ ಅಂದ್ರೆ ನಿತ್ಯ ಪುರುಷಾರ್ಥವಾದಂತಹ ಮೋಕ್ಷವನ್ನು ಕೊಡುವಂತ ಮಾರ್ಗ. ಆ ಮಾರ್ಗ ಇದೆ. ತೈಶ್ಚ ಗತಾನಾಂ ಅಸ್ಮಾಕಂ, ಇಂತಹ ಅರ್ಚಿರಾದಿ ಮಾರ್ಗದಲ್ಲಿ ಹೋಗ್ತಕ್ಕಂತಹ ನಮಗೆ ನಿತ್ಯ ಭೋಗಾಹ ಭವಂತಿ, ನಿಮಗೆ ಸಿಗುವಂತ ದಿವ್ಯ ಭೋಗ, ಸ್ವರ್ಗ ಭೋಗ ಎಂಬುವಂಥದ್ದು ಕ್ಷೀಣೇ ಪುಣ್ಯ ಮರ್ತ್ಯಲೋಕಂ ವಿಶಂತಿ, ಪುಣ್ಯ ಕಡಿಮೆ ಆದ್ರೆ ಮತ್ತೆ ಭೂಲೋಕದಲ್ಲಿ ಬೀಳ್ಬೇಕು. ನಮ್ದು ಹಂಗಲ್ಲ, ಅಲ್ಲಿ ದಿವ್ಯ ಭೋಗ ಸಿಗುತ್ತದೆ. ತತಃ ನಹಿ ಕೋಪಿ ಸ್ವಸ್ಥಾತ್ಮ, ಯಾರೇ ಒಬ್ಬ ಸ್ವಸ್ಥಾತ್ಮ, ಒಂದು ಬುದ್ಧಿ ಸರಿ ಇರ್ತಕ್ಕಂಥ ವ್ಯಕ್ತಿ ಅಂತ ಆದ್ರೆ, ಸುಲಭೆ ನಿತ್ಯ ಮಹಾಸುಖ ಸುಖ ಸಾಧನೆ ಮಾರ್ಗೇ ಸತಿ, ಸುಲಭವಾದಂತಹ ಮಹಾಸುಖ ಸಾಧನವಾದಂತಹ ಮಾರ್ಗ ಇರಬೇಕಾದ್ರೆ ಆಯಾಸ ಸಾಧ್ಯೆ, ಅತ್ಯಂತ ಪರಿಶ್ರಮವನ್ನ ಪಟ್ಟು ಅನಿತ್ಯ ಅಲ್ಪ ದುಃಖ ಸಾಧನೆ, ಅನಿತ್ಯವಾದಂತಹ ಅಲ್ಪವಾದಂತಹ ದುಃಖ, ಅಲ್ಪವಾದ ಸುಖ, ಮೋಕ್ಷ ಸುಖ ನಿತ್ಯ ಸುಖ ಶಾಶ್ವತ ಸುಖ, ಅದು ಕಡಿಮೆ ಆಗೋದು ಅಂತಿಲ್ಲ, ಅದಕ್ಕೆ ದುಃಖದ ಸಂಪರ್ಕ ಇಲ್ಲ, ಕ್ಲೇಶದ ಸಂಪರ್ಕ ಇಲ್ಲ. ಆದ್ರೆ ಪ್ರವೃತ್ತ ಮಾರ್ಗದ ಹಾಗಲ್ಲ, ಅದು ಅನಿತ್ಯ ಸುಖ, ಅಲ್ಪ ಸುಖ, ದುಃಖವನ್ನು ಕೊಡ್ತಕ್ಕಂಥದ್ದು. ಇಂತಹ ಮಾರ್ಗದಲ್ಲೇ ಪ್ರವರ್ತತೆ. ಹೀಗೆ ಆಗತ್ತೆ ಅಂತ, ಸತಿನಿತ್ಯೆ ಮಹತಿ ಸುಖೆ ಅಸ್ಥಿರಂ ಅಲ್ಪಂ ವಾ ಕಾಮಯತ, ಅಂದ್ರೆ ನಿತ್ಯ ಸುಖ ಇರಬೇಕಾದ್ರೆ ಯಾರ್ ತಾನೇ ಅಲ್ಪವಾದ ಅಸ್ಥಿರವಾದ, ಅಲ್ಪ ಅಂದ್ರೆ ಸ್ವಲ್ಪ, ಅಸ್ಥಿರ ಅಂದ್ರೆ ಶಾಶ್ವತವಲ್ಲದ, ಯಾರ್ ತಾನೇ ಕಾಮಯತ ಇಷ್ಟಪಡ್ತಾನೆ, ಯಾರು ಇಷ್ಟಪಡೋದಿಲ್ಲ. ಆಗ ನಮಗದ್ರ ಸವಾಸನೆ ಬೇಡ ಅಂತಲ್ಲ. ಅತಃ ಏವ ಆಯಾಸ ಸಾಧ್ಯತಾ ಜ್ಞಾಪನಾಯ, ಅಂದ್ರೆ ನಿಮ್ಮ ಒಂದು ಮಾರ್ಗ ಯಾವುದು, ಫಲಾಪೇಕ್ಷೆಯಿಂದ ಕರ್ಮವನ್ನ ಮಾಡಿ ಅಶಾಶ್ವತವಾದ ಮತ್ತು ದುಃಖದ ಸಂಪರ್ಕವನ್ನು ಹೊಂದಿರುವಂತಹ ಒಂದು ಸುಖ ಪಡೋದೇನಿದೆ, ಅದು ಆಯಾಸ ಸಾಧ್ಯ. ಬಹಳ ಪ್ರಯತ್ನವನ್ನ ಪಟ್ಟು ದುಡ್ಡು ಖರ್ಚು ಮಾಡಿ ಶರೀರದ ದಂಡನೆ ಉಪವಾಸಾದಿಗಳ ಮೂಲಕವಾಗಿ ಅದನ್ನ ಪಡಿಬೇಕು. ಅದು ಆಯಾಸದಿಂದ ಸಾಧ್ಯವಾದದ್ದು ಅಂತ ತೋರಿಸ್ಲಿಕ್ಕೋಸ್ಕರ ಹಾಕಿರ್ತಕ್ಕಂಥ ಒಂದು ಮಾತು, ಯಜ್ಞಶಾಲಾಸನ ಧೂಮವರ್ತ್ಮನಾಂ. ಅದು ಎಂತ ಮಾರ್ಗ ಅಂದ್ರೆ ಯಜ್ಞಶಾಲಾ ಆಸನ ಧೂಮವರ್ತ, ಯಜ್ಞಶಾಲೆ ಅಲ್ಲೊಂದು ಆಸನ, ಅಲ್ಲೊಂದು ಧೂಮಾದಿಗಳು ಎಲ್ಲ ಇರುವ, ಅಂದ್ರೆ ಅನೇಕ ನಿರ್ಮಾಣಗಳನ್ನು ಮಾಡಬೇಕು, ದುಡ್ಡು ಖರ್ಚು ಮಾಡಬೇಕು, ಜೊತೆಗೆ ಅದಕ್ಕೆ ಬೇಕಾಗಿರ್ತಕ್ಕಂಥ ವ್ಯವಸ್ಥೆಗಳನ್ನು ಮಾಡ್ಕೊಳ್ಬೇಕು ಅಂತ ಹೇಳಿರ್ತಕ್ಕಂಥದ್ದು. ಹಾಗಾಗಿ ಇದು ಕಷ್ಟದ ಮಾರ್ಗ ಅಂತ. ಇನ್ನು ಇದಕ್ಕೆ ಸಂಬಂಧಪಟ್ಟ ಹಾಗೆ ಇನ್ನೊಂದಿಷ್ಟು ಏಕಾದಶ ಸ್ಕಂದದ ಶ್ಲೋಕವನ್ನು ಉಲ್ಲೇಖ ಮಾಡ್ತಾರೆ, ಅದನ್ನ ಮುಂದಿನ ಪಾಠದಲ್ಲಿ ನೋಡೋಣ. ಈ ಶ್ಲೋಕಕ್ಕೆ ಸಂಬಂಧಪಟ್ಟ ಅನ್ವಯ ಹೇಳ್ಬಿಡ್ತೀನಿ, ಅದು ಹೋಮ್ವರ್ಕ್ ಬರೆಯೋದೇನಿದೆ ಬರೆದು ಬಿಡಿ ಅದರನ್ನ. ಪಿತಃ ಎಲೆ ತಂದೆಯೇ, ಅಸ್ಮದಾಸ್ಥಿತಾಹ ನಮ್ಮಿಂದ ಆಶ್ರಯಿಸಲ್ಪಟ್ಟಂತಹ ಅವ್ಯಕ್ತಲಿಂಗಾಹ ಅವಧೂತ ಸೇವಿತಾಹ, ಅವ್ಯಕ್ತಲಿಂಗಾಹ ಅವರನ್ನ ನೋಡಿ ಯಾರು ಏನು ನಿಷ್ಕಾಮ ಕರ್ಮವನ್ನ ಮಾಡೋರು ಹೇಗೋ ಅಂತ ಗುರುತಿಸ್ಲಿಕ್ಕೆ ಆಗದೇ ಇರತಕ್ಕಂತಹ ಅವಧೂತರಿಂದ, ಇಂತಹ ಅವಧೂತ ಸೇವಿತಾಹ ಅವಧೂತರಿಂದ ಸೇವಿಸಲ್ಪಟ್ಟಂತಹ ಪದವ್ಯ ಮಾರ್ಗಗಳು, ವಹ ವಹ ಅಂದ್ರೆ ಯುಷ್ಮಾಕಂ ನಿಮಗೆ,
ಅದು ಎಂತ ನಿಮಗೆ ಯಜ್ಞಶಾಲಾಸನ ಧೂಮವರ್ತ್ಮನ, ಯಜ್ಞಶಾಲೆಯ ನಿರ್ಮಾಣ, ಅಲ್ಲಿ ಆಸನದ ಒಂದು ನಿಯಮದಲ್ಲಿ ಕುಳಿತುಕೊಳ್ಳುವಿಕೆ, ಇನ್ನು ಅನೇಕ ರೀತಿಯಾಗಿರತಕ್ಕಂತಹ ಹವನೀಯ ದ್ರವ್ಯಗಳ ನಿರ್ಮಾಣ, ಈ ಒಂದು ಮಾರ್ಗದಲ್ಲಿ ಇರುವಂತಹ ವಹ ನಿಮಗೆ ಯಾ ಪದವ್ಯ ಯಾಹ ಪದವ್ಯ ನಮಗೆ ಸಿಗುವಂತ ಯಾವ ಅರ್ಚಿರಾದಿ ಮಾರ್ಗಗಳಿದ್ದಾವೋ ಅದು ವಹ ನಿಮಗೆ ಬೇಡ ಅಥವಾ ಸಿಗೋದಿಲ್ಲ. ಕದನ್ನ ಅದಕ್ಕೆ ವಿಶೇಷಣ ಇನ್ನೂ ಇದೆ. ಆ ಕದನ್ನ ತೃಪ್ತೈ ಅಸುಭೃದ್ಧಿ ಈಡಿತಾ. ಕದನ್ನ ಅಂದ್ರೆ ಕೆಟ್ಟ ಆಹಾರ, ಕೇವಲ ಪ್ರವೃತ್ತ ಕರ್ಮವನ್ನ ಮಾಡಿ ಫಲಾಪೇಕ್ಷೆಯಿಂದ ಕರ್ಮವನ್ನ ಮಾಡಿ ಮಾಂಸಭಕ್ಷಣ ಸುರಾಪಾನಾದಿ ಅಲ್ಪ ಸುಖದ ಉದ್ದೇಶದಿಂದಾಗಿ ಕರ್ಮವನ್ನ ಮಾಡುವಂತಹ ಅಸುಭೃದ್ಭಿ, ಕೇವಲ ಪ್ರಾಣಧಾರಣೆಯೇ ಜೀವನದ ಉದ್ದೇಶ ಎಂಬ ಭಾವನೆಯಿಂದ ಕರ್ಮವನ್ನ ಮಾಡುವಂತಹ ವ್ಯಕ್ತಿಗಳಿಂದ ಈಡಿತಾಹ ಸ್ತುತಿಸಲ್ಪಡುವಂತಹ ಯಾಹ ಪದವ್ಯ ಯಾವ ಮಾರ್ಗಗಳಿದ್ದಾವೋ ಅಂತಹ ಮಾರ್ಗಗಳು ವಹ ನಿಮಗೆ ಬೇಡ, ನಮಗೆ ಸಿಗುವಂತ ಮಾರ್ಗಗಳು ನಿಮಗೆ ಬೇಡ. ಮಾವ ಪದವ್ಯಾಪಿತರಸ್ಮದಾಸ್ಥಿತಾ ಯಾ ಯಜ್ಞಶಾಲಾಸನ ಧೂಮವರ್ತ್ಮನಾ ಕದನ್ನ ಅಸುಭೃದ್ಧಿರೀಡಿತಾ ಅವ್ಯಕ್ತಲಿಂಗಾ ಅವಧೂತ ಸೇವಿತಾ. ಶ್ರೀಕೃಷ್ಣಾರ್ಪಣಮಸ್ತು.